ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ನಾವು ಬೆಂಗಳೂರಿಗೆ ಹೋಗಿದ್ವಲ್ಲ, ಅದರ ನೆಕ್ಸ್ಟ್ ವ್ಲಾಗ್ ಇದು. ಎಲ್ಲಿ ಅಂದರೆ ನಾವು ಫ್ಲವರ್ ಶೋ ನೋಡೋದಕ್ಕೆ ಹೋಗಿದ್ವಿ. ಬೆಂಗಳೂರಲ್ಲಿ ಲಾಲ್ಬಾಗಲ್ಲಿ ಏರ್ಪಡಿಸಿರುವಂತಹ ಫ್ಲವರ್ ಶೋ ನೋಡೋದಕ್ಕೆ ಹೋಗಿದ್ವಿ. ಬಸವಣ್ಣನವರ ಥೀಮಲ್ಲಿ ಚೆನ್ನಾಗಿ ಮಾಡಿದ್ರು ಫ್ಲವರ್ ಶೋ. ಈಗ ನಾವು ಹೊರಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ತುಂಬಾ ಜನ, ತುಂಬಾ ಬಿಸಿಲು. ಈಗ ಹೊರಟಿದ್ದೀವಿ ನೋಡೋದಕ್ಕೆ ಅಂಥೇಳಿ. ನಾವು ಹೊರಟಾಗಲೇ ಮಧ್ಯಾಹ್ನ ಆಗಿತ್ತು. ತುಂಬಾ ಬಿಸಿಲು, ತುಂಬ ಜನ ಕೂಡ ಇದ್ದರು. ಫ್ಲವರ್ ಶೋ ಅಂತೂ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಲ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎತ್ಕೋಬೇಕಾ ನೀನು? ಏನದು ಚಿನ್ನಿ? ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್. ತಿನ್. ಏನು ವೀರಪ್ಪನ ಇದ್ದಂಗೆ ಅದ ನಾನು ನೋಡಕ್ಕೆ. ಸೇಮ್ ವೀರಪ್ಪನ ಬಂದಂಗೆ ಐತಿ. ಮಾಡ್ತಾ ಇದ್ದೀನಿ ವಿಡಿಯೋನ. ಚೆನ್ನಾಗಿ ಮುಟ್ಟಬಾರ್ದು. ಮಾಡ್ತಾ ಇದ್ದೀನಿ. ಸೇವಂತಿಗೆ ನೋಡಿ ಎಷ್ಟು ವೆರೈಟಿ ಇದೆ. ಇದೆಷ್ಟು ಚೆನ್ನಾಯ್ತಲ್ಲ ಅಲ್ವಾ? ₹100 ನೋಡಿ ಡೇರೆ ಹೂವಿನ ಬೋಗನ್ವಿಲ್ಲ. ಇದಕ್ಕೆ ನೀರು ಹಾಕಂಗಿಲ್ಲ ನೋಡ್ರಿ, ಹಿಂಗ ಅಂತೀವಿ. ಅದಕ್ಕೆ 1500 ಐತಿ. ಚೆನ್ನಾಗಿತ್ತು. ಇದ ಮೇನ್ ಗೇಟ್. ಸರಿ ನಿಮಿಷ
ಪಾಪ ಬಾಯಿ ನಿಮ್ಮ ಪಾಠಸಾಕ್ಷಿ ಎಂಬ ಮನಸಾಕ್ಷಿ ಕೂಡಿದ ಮುಂದಿರ್ತಕ್ಕಂಥ ಅನುವು ಮಾಡಿಕೊಡ್ಬೇಕು. ದಯಮಾಡಿ ಸಮಯದ ಗುರುತಾಗಿ ಬೇಗ ಹೋಗ್ಬೇಕು ಸರ್ ನೀವೆಲ್ಲ ಸಾಧನೆಯ ಹಾದಿಯಲ್ಲಿ ಸೋಲುಗಳು ಬಂದರೆ ಊಟದಲ್ಲಿ ಕಣ್ಣುಗಳು ಬಂದಂತೆ ಊಟದಲ್ಲಿನ ಕಣ್ಣುಗಳನ್ನು ತೆಗೆಯಬೇಕಿಲ್ಲ. ಹಲವಾರು ಜನರ ಪರಿಶ್ರಮ ಆದ ಮೇಲಿದೆ. ಸೋಲುಗಳನ್ನು ನೋಡಿ ಸತ್ತೈಸಬೇಕೇ ಹೊರತು ಅವುಗಳನ್ನು ಕಿತ್ತು ಆಹ್ವಾನಿಸಬಾರದು. ತಾಳೆಗರಿ ಅನಂತ
ಯಾರು ನಿಲ್ಲದೆ ಬಿಡಬೇಡಿ, ಸಮಯದ ಅಭಾವವಿದೆ. ಸಮಯದ ಅಭಾವವಿದೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ, ಒಬ್ಬ ಕಟ್ಟಿ ಆಗ್ತಾ ಇಲ್ಲ. ಆದ್ದರಿಂದ ಅದೇ LCS ಅಲ್ಲ ತಿಳ್ಕೊಂಡು ಹೋದ ನೀನು ಬೇಕು ನಿಂಗೆ ತೆಗಿತೀನಿ. ನಾವು ಸುಮ್ಮನೆ ಗಜಿ ಬಿಜಿ ಮಾಡ್ತಿದ್ರಿ, ಇಲ್ಲಿ ಬಂದು ಆರಾಮ ಚಿನ್ನಿ ಸಾಕಷ್ಟೇ, ಅಷ್ಟೇ ಸಾಕು. ವಸಿಷ್ಠ ಇಲ್ಲಿ ಫ್ರೆಂಡ್ಸ್, ಇವಾಗ ನೋಡಿಕೊಂಡು ಎಲ್ಲ ಆಚೆ ಬಂದಿದ್ದೀವಿ. ನೋಡ್ತಿರ್ಬೋದು ನಮ್ಮ ಅವಸ್ಥೆನ. ರಶಲ್ಲಿ ಸಂದಿಗೊಂದಿಲಿ ಎಲ್ಲ ನೋಡಿಕೊಂಡು ಹೊರಗೆ ಬರೋಷ್ಟರಲ್ಲಿ ನಮಗೆ ಸಾಕಾಗೋಯಿತು. ಬಿಸಿಲು ಬೇರೆ, ಅದರಲ್ಲಿ ಹೊಟ್ಟೆ ಹಸು ಬೇರೆ ಆಗಿತ್ತು. ನಮ್ಮ ಮುಖ ನೋಡಿದ್ರೇ ಗೊತ್ತಾಗ್ಬೋದು ಎಷ್ಟು ಟಯರ್ಡ್ ಅನಿಸ್ತಾ ಇತ್ತು. ಇವಾಗ ಆಚೆ ಬಂದು ನಿಂತ್ಕೊಂಡಿದ್ದೀವಿ. ಈಗ ಸೀದಾ ಹೊರಗಡೆ ಹೋಗೋದು, ಅಂದರೆ ಎಕ್ಸಿಟ್ಟು. ಅಲ್ಲಿ ಹೋಗಬೇಕಾದ್ರೂ ಕೆಲವೊಂದು ಸ್ಟಾಲ್ಗಳನ್ನು ಹಾಕಿದ್ರು. ಅಲ್ಲಿ ಆರ್ಗ್ಯಾನಿಕ್ ಸ್ಟಾಲ್ಗಳಾಗಲಿ ಅಥವಾ ದೇಸಿ ಐಟಮ್ಗಳಾಗಲಿ ಇದೆಲ್ಲ ಸ್ಟಾಲ್ಗಳನ್ನ ಹಾಕಿದ್ರು. ನಾವು ನಮಗೆ ಏನು ಬೇಕೋ ಅದನ್ನು ತಗೊಂಡು ನೋಡಿಕೊಂಡು ಹೊರಟ್ರಾಯ್ತು ಅಂಥೇಳಿ ಇವಾಗ ಗ್ಲಾಸ್ ಹೌಸಿಂದ ಆಚೆ ಕಡೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ವುಡ್ಡಲ್ಲಿ ಮಾಡಿರುವಂತಹ ಐಟಮ್ಗಳು, ಮನೆಗೆ ಉಪಯೋಗಿಸೋವಂಥದ್ದೆಲ್ಲ. আমি ওইখানটাতে একটু দেখি। ಬೆಲೆ 1300 ರೂಪಾಯಿ. ಎಷ್ಟು ಭಾರ ಇತ್ತಲ್ಲ ಇದು. ಎಷ್ಟು ಫ್ರೆಂಡ್ಸ್, ಇದು ಬಂದು ವೇಸ್ಟ್ ಆಫ್ ವೇರ್ ಅಂತ ಹೇಳಿಬಿಟ್ಟು
ತೆಂಗಿನ ಮರದಲ್ಲಿ ಏನೇನು ಉಪಯೋಗಕ್ಕೆ ಬರುತ್ತೋ ಅದರಿಂದ ಎಲ್ಲ ವಸ್ತುಗಳನ್ನ ತಯಾರಿಸಿದ್ದಾರೆ, ಪ್ರತಿಯೊಂದನ್ನು ಉಪಯೋಗಿಸಿದ್ದಾರೆ. ತೆಂಗಿನ ಮರದ್ದಾಗಲಿ, ಕಾಫಿ ಗಿಡದ್ದಾಗಲಿ ಅದರದ್ದು ಪ್ರತಿಯೊಂದು ಭಾಗಗಳನ್ನು ಅದರದ್ದೆಲ್ಲನೂ ಉಪಯೋಗಿಸಿದ್ದಾರೆ. ಇದು ನೋಡ್ತಿರ್ಬೋದು, ಇವೆಲ್ಲ ತೆಂಗಿನ ನಾರು, ತೆಂಗಿನ ಗರಿ ಪ್ರತಿಯೊಂದು ಭಾಗನೂ ಉಪಯೋಗಿಸಿದ್ದಾರೆ. ಎಷ್ಟು ಚೆನ್ನಾಗಿ ವಸ್ತುಗಳನ್ನ ರೆಡಿ ಮಾಡಿದ್ರು ಅಂದರೆ ನೋಡಿದ ತಕ್ಷಣವೇ ಎಷ್ಟು ಅಟ್ರಾಕ್ಟಿವ್ ಆಗೋದು, ತೊಗೋಬೇಕು ಅನ್ಸೋದು. ಬಟ್ ಅಷ್ಟೇ ಕಾಸ್ಟ್ಲಿ ಕೂಡ ಇತ್ತು, ಯಾಕಂದರೆ ಯೂನಿಕಾಗಿ ರೆಡಿ ಮಾಡಿರ್ತಾರಲ್ವ, ತುಂಬಾ ಕಷ್ಟ ಇದೆಲ್ಲ ರೆಡಿ ಮಾಡೋದು. ಎಷ್ಟು ಚೆನ್ನಾಗಿ ಬ್ಯಾಗ್ಗಳಾಗಲಿ, ಮ್ಯಾಟ್ಗಳಾಗಲಿ ಪ್ರತಿಯೊಂದು, ಇವನ್ ಚಪ್ಪಲಿ ಕೂಡ ಅದರ ನಾರಿಂದ ಮಾಡಿದ್ದಾರೆ. ಇಲ್ಲಿ ಪಾತ್ರೆಗಳನ್ನ ನೋಡ್ತಿರ್ಬೋದು, ಅದು ಸಹ ತೆಂಗಿನ ನಾರಲ್ಲೇ ಮಾಡಿರೋ ಅಂಥದ್ದು. ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಮ್ಯಾಮ್, ಅದು ಸ್ವೆಟ್ ಆಗೇ ಆಗುತ್ತೆ. 2-3 ದಿನ ನಿಮಗೆ ಫುಲ್ ಇಳ್ಕೊಂಡ್ಬಿಡುತ್ತೆ. ನೋಡ್ಕೊಳ್ಳಿ, ಏನಾದರೂ ಹೋಲ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. जो लोग गगा जाता है इसे लेटा है वारिया देखो ऐसे करके ಹೇಳಿಲ್ಲ, ಸ್ವೆಟ್ ಆಗಿಬಿಡುತ್ತೆ, ಎಲ್ಲ ಫುಲ್ ಇಳ್ಕೊಂಡ್ಬಿಡುತ್ತೆ. ಒಂದು ವಾರ ಆಮೇಲೆ ಕಂಟ್ರೋಲ್ ಆಗುತ್ತೆ. ನಿಮಗೆ ಮಗ ನೋಡೋಣ ತಂಬ ರೆಡ್ ಆಗಿದಾವ, ಎಲ್ಲ ರೆಡ್ ಆಗಿಲ್ಲ. ಸೌತೆಕಾಯಿ ಬೇಡ. ಯಾವ ಬೇಕು? ಎಷ್ಟು ಓಲೆ ಎಷ್ಟು ರೆಡ್ ಬೇಕಾ? ಅದು ಬೇಕಾ? ದೊಡ್ಡ ಬೇಕಾ? ಚಿಕ್ಕದು ಬೇಕಾ? ಚಿಕ್ಕದೇ ಇರಬೇಕಾ? ಇದೊಂದು ಏನೋ ಆಯ್ತಲ್ಲ ನೋಡಿ, ಏನು ಬೇಕು? ಎಷ್ಟಿದೆ ಸರ್? 80. ಇಷ್ಟು ಕಾಸ್ಟ್ಲಿನ ಇದು ಬಲೂನ್ ಕಚ್ಚುತ್ತೆ ನಮ್ಮ ಥರ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಇನ್ನೂ ತುಂಬ ಅಂದರೆ ತುಂಬಾ ಸ್ಟಾಲ್ಗಳು ಇದ್ವು. ನನ್ನ ಫೋನು ಅಲ್ಲಿ ಅಷ್ಟು ಕವರಪ್ ಮಾಡೋ ಅಷ್ಟರಲ್ಲಿ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನಾನು ಪವರ್ ಬ್ಯಾಂಕು, ಚಾರ್ಜರ್ ಏನೂ ತೊಗೊಂಡು ಹೋಗಿರಲಿಲ್ಲ, ಅಲ್ಲಿ ಚಾರ್ಜಿಗೆ ಇದೂ ಇರಲಿಲ್ಲ. ಹಾಗಾಗಿ ಎಷ್ಟು ಕವರ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಈಗ ಫೈನಲ್ ಆಗಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ, ಊರ ಕಡೆ ಹೊರಡೋಣ ಅಂಥೇಳಿ. ನಾವು ಇಲ್ಲಿಂದ ನೆಕ್ಸ್ಟು ರೈಲ್ವೆ ಸ್ಟೇಷನ್ಗೆ ಹೊರಡ್ತೀವಿ. ಇದಿಷ್ಟು ನನ್ನ ಲಾಲ್ಬಾಗ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮೊದಲನೇ ಸಲ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.